ಎಲ್ಲ SSLC ಎಕ್ಸಾಮ್ FA1ಗೆ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ FA1 ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು ಇದು. ಇದು ಒಂದು ಕ್ವಶನ್ ಪೇಪರ್ನ ನೀವು ಓದ್ಕೊಂಡು ಹೋದ್ರು ಈಸಿಯಾಗಿ ನೀವು ಸ್ಕೋರಿಂಗ್ ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ಹಾಗೆ ಇದೊಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಇದೇ ಪ್ಯಾಟ್ರನ್ನಲ್ಲಿ ಕ್ವಶನ್ ಬರುತ್ತೆ, ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ. ಇದಿಷ್ಟು ಕ್ವಶನ್ಸ್ಗಳನ್ನು ಓದ್ಕೊಂಡು ಹೋದ್ರು ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅಂತೂ 100% ತೆಗಿಬೋದಾಗಿರುತ್ತೆ. ಹಾಗೆ ಸ್ಕೋರ್ ಕೂಡ ಮಾಡ್ಬೋದಾಗುತ್ತೆ. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ ನೀವು ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡು ಹೋದರೆ ನೀವು 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ಸ್ವಲ್ಪ ಕ್ವಶನ್ಸ್ಗಳು ಎಕ್ಸ್ಚೇಂಜ್ ಆಗ್ಬೋದು ಬಿಟ್ಟರೆ, ಆಚೆ ಈಚೆ ಆಗ್ಬೋದು ಬಿಟ್ಟರೆ ತುಂಬ ಮೇಜರ್ ಚೇಂಜಸ್ ಏನಾಗಲ್ಲ. ಇದೇ ಕ್ವಶನ್ ಪೇಪರ್ನ ನೋಡ್ಕೊಂಡು ಹೋಗಿ 100% ಹೆಲ್ಪ್ ಆಗುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮಧ್ಯದಾಗ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಅಂಕಗಳು 20 ಮಾರ್ಕ್ಸ್, ವಿಷಯ ಗಣಿತ ಅಂತ ಇದೆ, ಸಮಯ 45 ಮಿನಿಟ್ಸ್, ತರಗತಿ 10th. ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದರೆ MCQ ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ. ಈಗ ಒಂದೊಂದೇ ಕ್ವಶನ್ ನೋಡ್ತಗೋಣ. ವಿತ್ ಆನ್ಸರ್ನ ನಾನು ಲಾಸ್ಟಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಕ್ವಶನ್ಗೂ ಆನ್ಸರ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಈಗ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆ ಸೊಲ್ಯೂಷನ್ನ ಲಾಸ್ಟಿಗೆ ನಿಮ್ಗೆ ತೋರಿಸ್ತೀನಿ. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಾಸ ಯಾವುದು ಅಂತ ಕೇಳಿದರೆ ಇದಕ್ಕೆ 1 B ಅನ್ನೋದು ಕರೆಕ್ಟಾಗಿರುತ್ತೆ. B ಅನ್ನೋದು ಕರೆಕ್ಟಾಗಿರುತ್ತೆ. B ಅನ್ನೋದು ಬರಿಬೇಕಾಗತ್ತೆ ನೀವು ಆನ್ಸರ್ 1 ಅನ್ನೋದು. ನೆಕ್ಸ್ಟ್ ನೋಡಿದ್ರೆ ವರ್ಗಾತ್ಮಕ ಬಹುಪದೋಕ್ತಿ P(x) = x² - 9x + 20 ರಲ್ಲಿ P(0) ಬೆಲೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 20 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 20 ಅನ್ನೋದು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 2 ರೇಖಾತ್ಮಕ ಸಮೀಕರಣ ಜೋಡಿಯ ಅಸ್ಥಿರವಾಗಿದ್ದರೆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಏನು ಅಂತ ಕೇಳಿದರೆ ಇದಕ್ಕೆ ಸಮಾಂತರ ರೇಖೆಗಳು ಅನ್ನೋದು ಸರಿಯಾಗಿರುತ್ತೆ. ಅಂದರೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, 3 ಮಾರ್ಕ್ಸ್. ಇದರಲ್ಲಿ ಈಸಿಯಾಗಿ ನೀವು 3 ಮಾರ್ಕ್ಸ್ನ ತೆಗಿಬೋದಾಗುತ್ತೆ. MCQ ಕ್ವಶನ್ಸಲ್ಲಿ ಸೇಮ್ ಇದೇ ಪ್ಯಾಟ್ರನ್, ಇದೇ ರೀತಿ ಕ್ವಶನ್ಸ್ಗಳು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ವಿಡಿಯೋನ ಸ್ಕಿಪ್ ಮಾಡ್ತಿದ್ದಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ. 3 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್. ಈಚ್ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ತಿದೆಯಲ್ಲ, ಈ 3 ಕ್ವಶನ್ಸ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ನಾನು ಎಲ್ಲ ಕ್ವಶನ್ಸ್ಗಳನ್ನು ಓದ್ತಾ ಇದ್ದರೆ ತುಂಬಾ ಟೈಮ್ ಆಗುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ, ಅದಕ್ಕೋಸ್ಕರ ನಾನು ಜಸ್ಟ್ ಹಿಂಗೆ ಮಾರ್ಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನೀವು ಕ್ವಶನ್ಸ್ನ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ವೀಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಒಂದೊಂದೇ ಕ್ವಶನ್ಸ್ನ ಓದ್ಕೊಳ್ತಾ ಬನ್ನಿ. ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ಆಮೇಲೆ ನೀವು ನೋಡ್ಕೋಬೋದಾಗಿರುತ್ತೆ ಎಲ್ಲ ಕ್ವಶನ್ಸ್ಗಳನ್ನು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 × 2 ಅಂದರೆ 2 ಮಾರ್ಕ್ಸ್ ಈಚ್ ಕ್ವಶನಿಗೆ 2 ಕ್ವಶನ್ನ ಕೊಟ್ಟಿರ್ತಾರೆ. ನಿಮಗೆ ಟೋಟಲಾಗಿ 4 ಮಾರ್ಕ್ಸ್ ಬರುತ್ತೆ 2 ಕ್ವಶನ್ನ ಅಟೆಂಡ್ ಮಾಡಿದ್ರೆ. ಇದು ನೋಡ್ಬೋದು. 2 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದರೆ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇದೆ. 2x + y = 10 ಮತ್ತು x - y = 2 ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ. 2 ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಈಸಿ ಇದೆ, ತುಂಬ ಏನೋ ಟಫ್ ಇಲ್ಲ. ಇದು ನೀವು ಈಸಿಯಾಗಿ ಈ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. 2 ಕ್ವಶನ್ಗಳು ಕೂಡ ಇದೇ ರೀತಿ ಕ್ವಶನ್ಸ್ಗಳು ಬರುವ ಚಾನ್ಸಸ್. ವ್ಯಾಲ್ಯೂಸ್ ಸ್ವಲ್ಪ ಚೇಂಜಸ್ ಆಗ್ಬೋದು, ಕ್ವಶನ್ಸ್ ಇದೇ ಇರುತ್ತೆ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ 3 × 2 ಅಂದರೆ 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 6 ಮಾರ್ಕ್ಸ್ ಬರುತ್ತೆ. 2 ಕ್ವಶನ್ಸ್ ಇದೆಯಲ್ಲ, 2 ಕ್ವಶನ್ಸ್ನ ನೋಡ್ಕೊಳ್ಳಿ. ಈ 2 ಕ್ವಶನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಟ್ಟು 2 ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದೆ 2 ಕ್ವಶನ್ ಕೂಡ. ಮಿಸ್ ಮಾಡಿದೈತಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 × 1 = 4 ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. x + 2y = 6 ಮತ್ತು x + y = 5 ಅಂತ ಕೇಳಿದರೆ. ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದರೆ 4 ಮಾರ್ಕ್ಸ್ ಸಿಗುತ್ತೆ. ಇದು ಒಂದು ಕ್ವಶನಿಗೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಪಾಸಿಂಗ್ ಮಾರ್ಕ್ಸ್ ಬೇಕಂತ ಇರೋರು 4 ಮಾರ್ಕ್ಸ್ ಮಾತ್ರ 3 ಮಾರ್ಕ್ಸ್ ಕ್ವಶನ್ಸ್ನ ಕಲ್ತ್ಕೊಂಡು ಹೋಗಿ ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಮಾತ್ರ ಫಿಕ್ಸ್ ಕ್ವಶನ್, ಇದು ಬಂದೇ ಬರುತ್ತೆ. ನೀವು ಬೇಕಾದ್ರೆ ನೋಡಿ, ಇದು ಬಂದಿಲ್ಲ ಅಂದರೆ ನೀವು ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿ ಬೇಕಾದ್ರೆ. ಈ ಕ್ವಶನ್ ಬಂದೇ ಬರುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್
ವಿಷಯ ಗಣಿತ ಆನ್ಸರ್ ಎಲ್ಲ ಕ್ವಶನ್ಗೆ ಆನ್ಸರ್ ನೋಡ್ತೋಣ. ಇಲ್ಲಿ ನೋಡ್ಬೋದು 1 ಅನ್ನೋದು ಕರೆಕ್ಟ್ ಆಗಿರುತ್ತೆ ಫಸ್ಟ್ ಕ್ವಶನ್ಗೆ. ಸೆಕೆಂಡ್ನೇ ಕ್ವಶನ್ಗೆ 20 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವು ಆನ್ಸರ್ ಹೇಗೆ ಬಂದಿದೆ ಅಂತ ಇಲ್ಲಿ ಪರಿಹಾರ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಆನ್ಸರ್ ಬಂತಂತ. ನೆಕ್ಸ್ಟ್ 3ನೇ ಕ್ವಶನ್ಗೆ ಸಮಾಂತರ ರೇಖೆಗಳು ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ಗೆ ಅಂದರೆ 1 × 3 ಅಲ್ಲಿ ಆನ್ಸರ್ ಎಲ್ಲ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು. ಸೊ ಈ ಥರ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಆನ್ಸರ್ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಸಾಲ್ವ್ ಮಾಡೋದಂತ. ಸೊ ಈ ಥರ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ಗೆ ಆನ್ಸರ್ 2 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 6th ಒನ್ನಿಗೆ 5 ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಡಿವೈಡ್ ಮಾಡಿದ್ದಾರೆ. 10/2 ಅಂತ ಮಾಡಿದ್ದಾರೆ. ಸೊ ಅಷ್ಟೇ ಮಾಡಿದರೆ, ತುಂಬ ಏನು ಕಾಂಪ್ಲಿಕೇಟ್ ಮಾಡಿಲ್ಲ. ಸೊ ಇದೊಂದು ಸತಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕೂಲಲ್ಲಿ ಮಾಡಿಸಿರ್ತಾರಲ್ಲ, ಸೊ ಆ ಪ್ರಾಬ್ಲಮ್ನ ಜಸ್ಟ್ ಸಾಲ್ವ್ ಮಾಡಿದರೆ ಅಷ್ಟೇ ಸಾಕಾಗುತ್ತೆ. ಏನು ಎಕ್ಸ್ಟ್ರಾ ಕ್ವಶನ್ಸ್ಗಳು ನೀವು ಕಲಿಬೇಕಂತ ಏನು ಇರೋಲ್ಲ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 × 2 ಅಂದರೆ ಈಚ್ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಆನ್ಸರ್ನ ಇಲ್ಲೇ ನೋಡ್ಬೋದಾಗಿರುತ್ತೆ. 7th ಕ್ವಶನ್ಗೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ಸೊ ನೀವು ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ಸಾಧನೆ ಅಂತ ಇದೆಯಲ್ಲ, ಸೊ ಇಲ್ಲಿ ತೋರಿಸ್ತೀನಿ ವೆಯ್ಟ್ 1 minute. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ 7th ಕ್ವಶನ್ಗೆ ಆನ್ಸರ್ ಕಾಣ್ತಿದೆಯಲ್ಲ, ಸೊ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ನೋಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ, ಆನ್ಸರು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 8th ಕ್ವಶನ್ಗೆ 8th ಒನ್ನಿಗೆ ಇಷ್ಟು ಆನ್ಸರ್, ಜಾಸ್ತಿ ಆನ್ಸರ್ ಬರೆಯೋದು ಬೇಡ, ಇಷ್ಟೇ ಆನ್ಸರ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ 3 × 2 ಅಂದರೆ 3 ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನಿಗೆ. ಸೊ ಫಸ್ಟ್ 9ನೇ ಕ್ವಶನಿಗೆ ನೋಡೋದಾದರೆ, ಸೊ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ವಶನ್ನು ಓದ್ಕೊಳ್ಳಿ, ಆನ್ಸರನ್ನು ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸತಿ ಸಾಲ್ವ್ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ 10ನೇ ಕ್ವಶನಿಗೆ ಆನ್ಸರ್ ಇಲ್ಲಿದೆ ನೋಡ್ಬೋದು. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 4 × 1 4 ಮಾರ್ಕ್ಸ್ ಸಿಗೋದು. ಸೊ ಇಷ್ಟೇ, ನಿಮಗೆ ತುಂಬ ಕಾಂಪ್ಲಿಕೇಟ್ ಇಲ್ಲ. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. 2 ಸರಳ ರೇಖೆಗಳ ನಕ್ಷೆಯ 4 × 1 ಬಿಂದುವಿನ ಛೇದಿಸುತ್ತದೆ. ಪರಿಹಾರ ಇದು x = 4 y = 1 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. 4 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಎಕ್ಸಾಮ್ಗೆ ಸಂಬಂಧಿಸಿದ ಫುಲ್ ಕಂಪ್ಲೀಟ್ FA1 ಎಕ್ಸಾಮ್ನ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನಿಮ್ಗೆ ಕೊಟ್ಟಿದ್ದೀನಿ. ಇದೇ ರೀತಿ ಪ್ಯಾಟ್ರನ್ಸ್ ಆಗಿರ್ಬೋದು, ಇದೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಡೈಲಿ ಒಂದೊಂದು ಕ್ವಶನ್ ಪೇಪರ್ ಆಗಿರ್ಬೋದು, ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಅಪ್ಲೋಡ್ ಮಾಡ್ತಿರ್ತೀನಿ ಈ ಒಂದು ಚಾನಲಲ್ಲಿ. ಹಾಗೆ ಇಂಗ್ಲೀಷ್ ಮೀಡಿಯಮಿಂದು ಕ್ವಶನ್ ಪೇಪರ್ ಬೇಕಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಬೇಕಂತ ಕಮೆಂಟ್ ಮಾಡ್ತಾರೋ ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಯ್ಯೋ ಈ ಒಂದು ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.